ಬೇಕಂತ ರೆಡಿ ಮಾಡ್ಕೊಂಡು ಅದೆಲ್ಲ ನನ್ನ ಸ್ಕ್ರಿಪ್ಟ್ ಎಲ್ಲ ನನಗೆ ಇಷ್ಟನೇ ಆಗಲ್ಲ. ನಾವು ಪುಂಚದಲ್ಲಿ ನಡೆದಿದ್ದ ಜರ್ನಿ ಅದು. ನಾವು ಕೊನೆ ದಿವಸಗಳಲ್ಲಿ ಹೇಳಿದ ನನ್ನ ಮಾತು, ನನಗೆ ಅಷ್ಟೆಲ್ಲ ದ್ವೇಷ ಇರಬೇಕಾಯ್ತು ಅಂತ ಹೇಳಿದ್ರೆ ನಾನು ಈ ಫೋಟೋ ಹಾಕೋಂತಾನೆ ಇರಲಿಲ್ಲ. ಓಕೆ, ನಂದು ಸುದೀಪ್ ಅಣ್ಣದು ಫಸ್ಟ್ ಡೇ ಎಂಟ್ರಿ ಸ್ಟೇಜ್ ಮೇಲೆ ತೆಗ್ದಿದ್ದಂಥದ್ದು. ಓಕೆ, ಸ್ಪಾಟ್ ಅಲ್ಲೇ ನೀವು ಡೈಲಾಗು ಸಾಂಗ್ ಎಲ್ಲ ಹೇಳ್ತೀರಲ್ಲ, ಇದೆಲ್ಲ ಎಲ್ಲಿಂದ ಕಾವ್ಯಸ್ಮರಣೆ ಅಂತ? ಅಂದ್ರೆ ರಕ್ಷಕ್ ಮಾತಾಡೋದೇ ಡೈಲಾಗ್ ತರ ಇರುತ್ತೆ, ರಕ್ಷಕ್ ಮಾತುಗಳೇ ಶಾರ್ಪ್ನೆಸ್ ಆಗಿರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಅಷ್ಟೇ. ಅದು ನಾನು ಬೇಕಂತ ರೆಡಿ ಮಾಡ್ಕೊಂಡು ಅದೆಲ್ಲ ನನ್ನ ಸ್ಕ್ರಿಪ್ಟ್ ಎಲ್ಲ ನನಗೆ ಇಷ್ಟನೇ ಆಗಲ್ಲ. ನನಗೆ ಇವಾಗ ಮನ್ಸಿಗೆ ಬಂತ ನಾನು ಮಾತಾಡ್ತೀನಿ ಗುರು, ಆಟೋಮೆಟಿಕ್ ಆಗಿ ಬರುತ್ತೆ ಡೈಲಾಗ್. ಕ್ಯಾಶುವಲ್ ಆಗಿ ಹಂಗೆ ನಾನು ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋದಾಗ ಅದೆಲ್ಲ ಒಂದ್ ಕಡೆ ಇದು ಅಂತ ಹೇಳ್ತಾ ಇರ್ತಾರಲ್ಲ, ಆ ಥರ ಅಷ್ಟೇ. ಅದು ಬೇಕು ಅಂತ ಮಾಡಿದಾಗ್ಲ, ಯಾಕಂದ್ರೆ ಒಂದಷ್ಟು ಪೇಜ್ಗಳಲ್ಲಿ ಮೋಟಿವೇಶ್ನಲ್ ಆಗಿರ್ಬೋದು, ಒಂದಷ್ಟು ಹೇಳಿರೋದಾಗಿರ್ಬೋದು ಓದಾಗ ನನ್ನ ಜೀವನದಲ್ಲಿ ಅಷ್ಟು ಸೈಕಲ್ಗಳು ಓಡಿಸ್ಕೊಂಡ್ ಬಂದಿರ್ತೀನಿ. ಅಷ್ಟು ನೋವುಗಳಾಗಿರುತ್ತೆ, ಅಷ್ಟು ಖುಷಿಯಾಗಿರುತ್ತೆ. ನಾವು ಪುಂಚದಲ್ಲಿ ನಡೆದಿದ್ದ ಜರ್ನಿ ಅದು. ನಾವು ಕೊನೆ ದಿವಸಗಳಲ್ಲಿ ಹೇಳಿದ ನನ್ನ ಮಾತು, ಆ ಮಾತುಗಳೆಲ್ಲ ರಿಕಾಲ್ ಮಾಡ್ಕೊಂಡಾಗ ಒಂದಷ್ಟು ಮನ್ಸಾರೆ ಬರುತ್ತಲ್ವ, ಆವಾಗ ಅದು ಎಲ್ಲೊಂದು ಕಡೆ ಪಂಚ್ ಅನ್ಸುತ್ತೆ ಜನಕ್ಕೆ. ಇವನ್ ಬಿಡುಗರು ಒಂದು ಆ ಫೀಲ್ ಬರುತ್ತಲ್ಲ ಅಷ್ಟೇ. ಅದು ಬಿಟ್ರೆ ಬೇರೆ ಎಂಥದ್ದು ಇಲ್ಲ. ಬೇಕಾದ್ರೆ ನಾನು ಸ್ಕ್ರಿಪ್ಟ್ ಮಾಡ್ಕೊಂಡು ಇಲ್ಲ ಬರ್ಕೊಂಡಾಗ್ಲಿ, ಬರಹಗಾರ ಅಂತೂ ಅಲ್ಲ ನಾನು, ಅದೆಲ್ಲ ಬರೋದು ಇಲ್ಲ ನನಗೆ. ಓಕೆ, ಯಾವ್ದಾದ್ರು ಒಂದು ಫೇವ್ರೆಟ್ ಫಿಲಮ್ದೇ ಇರ್ಬೋದು, ನಿಮ್ದೇ ಇರ್ಬೋದು, ಯಾವ್ದಾದ್ರು ಒಂದು ಡೈಲಾಗು ಅಥವಾ ಹಾಡು ನಿಮ್ಗೆ ಇಷ್ಟ ಆಗಿರೋದು ಒಂದ್ಸರಿ ಕ್ಯಾಮ್ರಾ ನೋಡ್ಕೊಂಡು? ಇಲ್ಲ ಹೋಗಲ್ಲ, ಅದೊಂದು ಸಿಚುವೇಶನ್ ತಕ್ಕನಂಗಿದೆ. ಇವಾಗ ಸಿಚುವೇಶನ್ ಒಂದು ಇದೆಯಲ್ಲ ನಂದು, ಆ ಸಿಚುವೇಶನ್ ತಕ್ಕನಂಗೆ ಒಂದು ಡೈಲಾಗ್ ನಾನೇ ಪ್ಲೇ ಮಾಡ್ತೀನಿ. ನೋಡಿ, ಇನ್ನೊಂದು, ನನಗೆ ಅಷ್ಟೆಲ್ಲ ದ್ವೇಷ ಇರಬೇಕಾಯ್ತು ಅಂತ ಹೇಳಿದ್ರೆ ನಾನು ಈ ಫೋಟೋ ಹಾಕೋಂತಾನೆ ಇರಲಿಲ್ಲ. ಓಕೆ, ನಂದು ಸುದೀಪ್ ಅಣ್ಣದು ಫಸ್ಟ್ ಡೇ ಎಂಟ್ರಿ ಸ್ಟೇಜ್ ಮೇಲೆ ತೆಗ್ದಿದ್ದಂಥದ್ದು. ಇಷ್ಟೆಲ್ಲ ನನಗೆ ಅದು ಕೋಪ ಆಗಲಿ, ಮನಸ್ಸಲ್ಲೇನೋ ಹಿಡ್ಕೊಂಡು ಹಿಂದೆ ಒಂದು ಮುಂದೆ ಒಂದು ಮಾತಾಡೋದಾಗಲಿ ಅಂತ ಹೇಳಿದರೆ ಇದನ್ನು ನಾನು ಹಾಕೋಂತಾನೆ ಇರಲಿಲ್ಲ. ಗೊತ್ತಾಯ್ತಾ? ಓಕೆ, ಒಂದು ವಾರದಿಂದ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ, ತುಂಬಾ ಹೈ ಪಿಚ್ ಅಲ್ಲಿದ್ರಿ. ಓಕೆನಾ? ಇಲ್ಲ ಗುರು, ಮಾತಾಡಿಸ್ಬೇಕು ಅಂತಾನೆ ಬಂದಿದ್ ನಾನು. ಅದಕ್ಕೆ ಆಪ್ಷನ್ ಇತ್ತು, ಯಾರನ್ನ ಮಾತಾಡಿಸ್ತೀರಾ ಅಂತ. ಇಲ್ಲ, ರಕ್ಷಕ್ ಬುಲೆಟ್ ಅವ್ರನ್ನೇ ಮಾತಾಡಿಸ್ಬೇಕು, ಯಾಕಂದ್ರೆ ಡೈಲಾಗ್ ಚೆನ್ನಾಗಿ ಹೊಡಿತಾರೆ, ಹಾಡಾಡ್ತಾರ ಒಂದೊಂದ್ಸರಿ, ಬಿಗ್ ಬಾಸ್ಗೂ ಹೋಗಿ ಬಂದಿದ್ರು, ಹಾಗೆ ಫಿಲಮ್ಸ್ ಎಲ್ಲೂ ಮಾಡ್ತಾ ಇದಾರೆ ಅಂತ ಎಲ್ಲ ಅನ್ನಿಸ್ತು. ಈಗ ಒಂಚೂರು ಲೋ ಅನ್ನಿಸ್ತಾ ಇದ್ದೀರಾ ಏನಕ್ಕಾದ್ರೂ? ಲೋ ಅಂದ್ರೆ ಅದೇ, ಕೆಲವೊಂದು ಟೈಮ್ ತುಂಬಾ ಬೇಜಾರು ಅನಿಸಿದಾಗ, ಏನೂ ಮಾಡ್ಲಿರೋ ತಪ್ಪಿಗೆ ನಮ್ಮನ್ನ ಕಾಲು ಎಳ್ದಾಗ ಬೇಜಾರು ಅನಿಸ್ಬಿಡುತ್ತೆ ಅಷ್ಟೇ. ಯಾವುದೋ ಮನ್ಸಲ್ಲಿ ಇಟ್ಕೊಳ್ಳೋದು ಬೇಡ ಯಾರೂ. ರಕ್ಷಕ್ ಮಾತಾಡೋದೇ ಇದೇ ರೀತಿ. ನಿಮ್ಗೆ ಬೇಜಾರಾಗಿದ್ದರೆ ಸಾರಿ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ನಮ್ಮೇನು ಆಸ್ತಿ ಏನು ಮಾರ್ಕೊಂಡು ಸಾರಿ ಕೇಳೋಂಗಿಲ್ಲ, ಇಲ್ಲ ಬಾಯಿಂದ ಏನು ಬಿದ್ದೋಗಲ್ಲ. ಸಾರಿ ಕೇಳೋದ್ರಿಂದ ಅವ್ರು ನಮ್ಮ ಸೀನಿಯರೇ. ಅದು ಕೆಲವೊಂದು ಟೈಮಲ್ಲಿ ಹರ್ಟ್ ಅನಿಸುತ್ತೆ, ಇಲ್ಲ ಅಂತಲ್ಲ. ನಾವು ಅದನ್ನು ಆವಾಗಲೇ ಹೇಳ್ದಾಗೆ ಅದನ್ನೇ ಸಾಫ್ಟಾಗಿ ಹೇಳ್ಬಿಟ್ಟಿದ್ರೆ ಯಾರಿಗೂ ಟಚ್ ಆಗ್ತಾ ಇರಲಿಲ್ಲ. ಸ್ವಲ್ಪ ಜೋರಾಗಿ ಹೇಳಿದಾಗ ಅದು ಟಚ್ ಆಯಿತು. ಈ ಸಿಚುವೇಶನ್ ತಕ್ಕನಂಗೆ ಒಂದು ಯಾರೋ ಮೊನ್ನೆ ನನಗೆ ರೀಸೆಂಟಾಗಿ ಕಳಿಸಿದ್ರು, ಅದನ್ನೇ ಆಗ್ತೀನಿ. ಅಕ್ಕಪಕ್ಕ ನೋಡ್ಕೊಂಡು ಮಾತಾಡಂತಮ್ಮ. ಜನ ಮೊದ್ಲೇ ನಿಂಗೆ ದೌಲತ್ತು ಬೇಜಾನ್ ಮಾತಾಡ್ತಾನೆ ಅಂತಾರೆ, ಕಾಂಟ್ರವರ್ಸಿ ಮಾಡಿ ಕಾಲ್ ಎಳೆದ್ಬಿಡ್ತಾರೆ. ಕಾಲ್ ಎಳೆಯಕ್ಕೆ ಅಂತಾನೆ ಕಾಂಟ್ರವರ್ಸಿ ಮಾಡೋರಿಗೆ ಬೇಡ ಅಂದ್ರೆ ಬಿಟ್ಟರೇನಿಲ್ಲ, ಮಾಡ್ಲಿ ಬಿಡ್ಲ. ಕಾಲ್ ಎಳೆಯೋರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ, ಪ್ರೀತಿ ಅಭಿಮಾನ ಇಟ್ಟಿರೋ ಜನಗಳು ಹೃದಯದಲ್ಲಿ ಇರ್ತಾರೆ, ಅಲ್ವೇನಯ್ಯ? ಅಷ್ಟೇ. ಓಕೆ, ಇವಾಗ ನೀವು ಹೊಸ ಅದು ಯಾವ್ದು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ ಅಂತ? ನೀವು ಯಾವ್ದಾದ್ರು ಫಿಲಮ್ಸ್ ಮಾಡ್ತಾ ಇದ್ದೀರಾ? ಮತ್ತೆ ಯಾವಾಗ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡೋಕ್ ಸಿಗುವಂತದ್ದು ಅಂತ ಯಾವಾಗ ಸಿಗ್ತೀರಾ ಸ್ಕ್ರೀನ್? ಇಷ್ಟು ದಿನ ಈ ಮೊಬೈಲಲ್ಲಿ ನೋಡ್ತಿದ್ರು ನನ್ನ. ಕಟ್ ಮಾಡಿದ್ರೆ ಶಾರ್ಟು ಈ ಟಿವಿಲಿ ನೋಡಿದ್ರು, ನೆಕ್ಸ್ಟ್ ಕಟ್ ಮಾಡಿದ್ರೆ ಶಾರ್ಟು ಸ್ಕ್ರೀನ್ ನೋಡ್ಬೇಕನ್ನೋ ಒಂದು ಆಸೆ ಇದೆ. ನಾನೇ ಸ್ಕ್ರೀನ್ ಮೇಲೆ ನೋಡ್ಕೊಬೇಕನ್ನೋ ಆಸೆ ಇದೆ. ಅದು ಖಂಡಿತ ಆಗತ್ತೆ ಒಳ್ಳೆ ರೀತಿಲೇ. ಹಂಗನ್ಬಿಟ್ಟು ನಾನು ಏನೋ ಮಾಡಿಬಿಡ್ತೀನಿ, ಏನೋ ದಬಾಕ್ತೀನಿ ಅಂಥದ್ದು ಅಲ್ಲ. ನನ್ನ ವಯಸ್ಸಿಗೆ, ನನ್ನ ಒಂದು ಏಜ್ ಫ್ಯಾಕ್ಟರ್ಗೆ, ನನ್ನ ಒಂದು ಆ್ಯಟಿಟ್ಯೂಡ್ಗೆ, ಜಾನರ್ಗೆ ಯಾಕೆ ಸೆಲೆಕ್ಟ್ ಆಗುತ್ತೋ ಅಂತ ಒಂದು ಕತೆ ಅದಷ್ಟು ಬೇಗ ಸೆಲೆಕ್ಟ್ ಮಾಡಿರ್ತೀನಿ. ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಒಂದು ಪ್ರಾಜೆಕ್ಟ್ ಮಾತುಕತೆ ನಡೀತದೆ. ಏಪ್ರಿಲ್ ಇಲ್ಲ ಮೇನಲ್ಲಿ ಮುಹೂರ್ತ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನು. ಅದಕ್ಕಿಂತ ಮುಂಚೆನೇ ಮುಹೂರ್ತ ಆದರೆ ಒಳ್ಳೆಯದು. ಜನರೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ನಮ್ಮ ತಂದೆ ಪ್ರೀತಿಸೋ ಮನ್ಸುಗಳು, ನನ್ನ ಪ್ರೀತಿಸೋ ಮನ್ಸುಗಳು, ಎಲ್ಲರೂ ಇಡೀ ಕರ್ನಾಟಕ ಜನತೆ ನನ್ನ ಬೆಳೆಸಲಿ ಅಂತ ಕೇಳ್ಕೊತೀನಿ ಸಿನಿಮಾ ಮೂಲಕ. ಓಕೆ, ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಹೆಸರು ಹೇಳ್ಬಿಡ್ತೀವಿ. ಅವರು ಏನ್ ಥಿಂಕ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ, ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಪಟ 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 ಅಂತ ಹೇಳ್ಬಿಡೋಣ. ಕಾರ್ತಿಕ್. ಕ್ಯೂಟ್ನೆಸ್. ತನಿಷಾ. ಶಾರ್ಪ್. ಸಂಗೀತ. ಇಂಟೆಲಿಜೆಂಟ್. ವರ್ತೂರ್. ಮಾತಲ್ಲೇ ಇರೋ ಗತ್ತು, ಆ ಕಂಟಿನ್ಯೂ ಮಾಡಲಿ ಅದೇ. ಓಕೆ. ಸಂತೋಷ್. ಬೆಸ್ಟ್ ಕಾಮಿಡಿಯನ್, ನಗು ಮುಖ. ಓಕೆ.
ಡ್ರೋನ್ ಪ್ರತಾಪ್, ಬ್ರೈನಿ. ಬ್ರೈನಿ. ಓಕೆ, ಅದಾದ್ಮೇಲೆ ನಿಮ್ಗೆ ಹಳೆ ಕಂಟೆಸ್ಟೆಂಟ್ಸ್ ಅಲ್ಲಿ ಕಿರ್ಕೀರ್ತಿ, ಬ್ರೈನಿ. ಬ್ರೈನಿ. ಪ್ರಥಮ್, ಸೂಪರ್ ಇಂಟೆಲಿಜೆಂಟ್ ಅಂತ ಹೇಳ್ತೀನಿ. ಓಕೆ. ಹುಚ್ಚ ವೆಂಕಟ್, ವರ್ಸಟೈಲ್. ವರ್ಸಟೈಲ್. ಓಕೆ, ಕೊನೆಗೆ ರಕ್ಷಕ್ ಬುಲೆಟ್ ಅವರು. ಏನಂತಾರೆ, ಆ ಮಾತು ಆ್ಯಟಿಟ್ಯೂಡು ಯಾವತ್ತಿಗೂ ಅದೇ ರೀತಿ ಇರುತ್ತೆ, ಅದು ಚೇಂಜ್ ಮಾಡ್ಕೊಳಕ್ಕೆ ಹೋಗಲ್ಲ. ಬಿಗ್ ಬಾಸ್ ಮನೆ ನೋಡಿದ್ವಿ ಅದೇ ರೀತಿ, ಆಚೆ ಬಂದ ಮೇಲೆ ಅದೇ ರೀತಿ, ಮುಂದಿಸ್ಕೊಳ್ಳೋದು ಅದೇ ರೀತಿ. ಓಕೆ, ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರಿ ಅಲ್ವಾ, ಕೊನೆಗೆ ನಿಮ್ಮ ಲೈಫನ್ನ ನೀವು ಒಂಚೂರು ಝೂಮ್ ಮಾಡಿ ನೋಡಿದ್ರೆ ಏನು ಕಾಣಿಸ್ಬೋದು ಅಂತ ಜನಕ್ಕೆ? ಅಂದರೆ ನಾನು ಹೊರಗಡೆ ಇದ್ದು ಒಳಗಡೆ ಹೋಗಿ ತಿರ್ಗಾ ಹೊರಗಡೆ ಬಂದಾದ್ಮೇಲೆ ತುಂಬ ಪೇಷನ್ಸ್ ಕಲ್ತ್ಕೊಂಡಿದ್ದೀನಿ, ಸಾಫ್ಟ್ ನೇಚರ್ಸ್ ಕಲ್ತ್ಕೊಂಡಿದ್ದೀನಿ, ಮಾತಾಡೋ ರೀತಿ ಕಲ್ತ್ಕೊಂಡಿದ್ದೀನಿ. ಅದನ್ನು ಕಲ್ಸ್ಕೊಟ್ಟಿತ್ತು ಬಿಗ್ ಬಾಸ್ ಸ್ಟೇಜ್. ಅದಕ್ಕೆ ಯಾವತ್ತಿಗೂ ತಲೆ ಬಾಗ್ತೀನಿ. ಓಕೆ, ಅದಕ್ಕೆ ಕೇಳ್ತಾನೆ ಇದೀನಿ ನಿಮ್ನ, ನೀವು ಮಿಸ್ ಮಾಡ್ತಾನೆ ಇದ್ದೀರಾ. ಡೈಲಾಗು ನಿಮ್ದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂದ್ರೆ ಮಾತಲ್ಲೇ ನೀವೇ ಹೇಳಿರೋ ಅಂಥದ್ದು ಅಷ್ಟೊಂದಿದೆ ಅಲ್ವಾ, ನಿಮ್ಗೆ ಇದು ಇಷ್ಟ ಆಯ್ತು, ನೀವ್ ಹೇಳಿರೋದೆ ಯಾವ್ದಾದ್ರು ಚೂಸ್ ಮಾಡಿ ಹೇಳ್ತೀನಿ. ಪ್ಲಸ್ ಆರ್ ಮೈನಸ್ ಬಜಾರಲ್ಲಿ ಇರಬೇಕು ಅಂತ ಹೇಳಿದ್ರೆ ಓಡೋಕೋದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಮಾತಾಡ್ಲಿ ಬಿಡಿ. ಓಕೆ, ಹಳೆ ರಕ್ಷಕ್ ಯಾವಾಗ ನಮಗೆ ವಾಪಸ್ ಸಿಗ್ತಾರೆ? ನಾರ್ಮಲ್ ಆಗಿ ಡೈಲಾಗ್ ಹುಡ್ಕೊಂಡು ಸ್ಟೈಲಿಶ್ ಆಗಿ ವಾಪಸ್ ಥಿಯೇಟ್ರಲ್ಲೋ ಎಲ್ಲಾದ್ರೂ ಸಿಕ್ಕಿದ್ರೆ ಮತ್ತೆ ಹಾಡು ಹೇಳ್ಕೊಂಡು ಆರಾಮಾಗಿರೋ ರಕ್ಷಕ್. ಆ ರಕ್ಷಕ್ ಎಲ್ಲೂ ಹೋಗೋದು ಇಲ್ಲ, ಇದೇ ರೀತಿ ಇರ್ತಾನೆ ಯಾವತ್ಗೂ. ಕೆಲವೊಂದು ಟೈಮ್ ತುಂಬಾ ಮನ್ಸಿಗೆ ಬೇಜಾರಾದಾಗ, ಹರ್ಟ್ ಆದಾಗ ಈ ತರ ರಕ್ಷಕ್ ನೋಡ್ಬೋದು. ಈ ರಕ್ಷಕ್ ನೀವು ಯಾವುದೇ ಇಂಟರ್ವ್ಯೂ ನೋಡಕ್ ಸಾಧ್ಯನೇ ಇಲ್ಲ, ಅಸಾಧ್ಯ. ನಿಮಗೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ನೀವೆಲ್ಲ ಪುಣ್ಯವಂತರು ಅಂತ ಅನ್ಕೊಂತೀನಿ. ಯಾವತ್ತೂ ನಾನು ಅತ್ತವನಲ್ಲ, ನಮ್ಮಪ್ಪ ತೀರ್ಕೊಂಡಾಗ್ಲೂ ಅಷ್ಟೇ ಸ್ಪೋರ್ಟಿವ್ ಆಗಿದ್ದೆ, ಅಷ್ಟೇ ಎನರ್ಜಿ ಆಗಿದ್ದೆ. ಇದು ತುಂಬ ಮನ್ಸಿಗೆ ಬೇಜಾರಾಗಿ ಡಿಸ್ಟರ್ಬ್ ಆದಾಗ ಆಗಿದ್ದು ನನಗೆ ಇಂಟರ್ವ್ಯೂ ತುಂಬ ಮೆಮೊರೇಬಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಓಕೆ ಸರ್, ಬುಲೆಟ್ ಪ್ರಕಾಶ್ ಅವರು ಯಾವಾಗಲೂ ಅಷ್ಟೇ, ನಾವಾಗ್ಲಿ ಫ್ಯಾಮಿಲಿ ಆಗಲಿ ಟಿವಿ ಮುಂದೆ ಕೂತಾಗ ಒಬ್ರು ವಿಲನ್ ಹೋಗ್ಬೋದು, ಒಬ್ರು ಹೀರೋ ಹೋಗ್ಬೋದು, ಎಲ್ಲರ ಮುಖದಲ್ಲೂ ಚೇಂಜಸ್ ಏನಿರಲ್ಲ, ಮನಸ್ಸಲ್ಲಿ ಏನೋ ಓಡ್ತಾ ಇರುತ್ತೆ. ಆದ್ರೆ ಬುಲೆಟ್ ಪ್ರಕಾಶ್ ಅವ್ರ ಕಾಮಿಡಿ ಸೀನ್ ಬಂದಾಗ ಯಾರಾದ್ರೂ ನಗ್ತಾ ಇರ್ತೀವಿ, ಒಂದೊಂದ್ಸರಿ ನೆಲದ ಮೇಲೆ ಕೂತ್ಕೊಂಡು ನಗ್ತಾ ಇರ್ತೀವಿ. ಆ ರೇಂಜ್ ನಗು ತರಿಸ್ಕೊಟ್ರು. ಸ್ಕ್ರೀನ್ ಮೇಲೆ ಬಂದ್ರೆ ಹೀರೋಗಳಿಗೆ ವಿಲನ್ಗಳಿಗೆ ಶಿಲೆ ಹೊಡೆಯೋದು ನೋಡಿದ್ದೀನಿ ನಾನು. ಆದ್ರೆ ಥಿಯೇಟರ್ ಅಲ್ಲಿ ಕಾಮಿಡಿಯನ್ ಫಸ್ಟ್ ಟೈಮ್ ಶಿಲೆ ಹೊಡೆದಿದ್ದು ನೋಡಿದ್ದು ಸರ್ ಸ್ಕ್ರೀನ್ ಮೇಲೆ ಬಂದಾಗ. ಆ ತರ ನೀವೇನಾದ್ರೂ ನಗಿಸ್ತೀರಾ ಏನು ಅಂತ ಸ್ಕ್ರೀನ್ ಮೇಲೆ ಬಂದಾಗ? ಯಾವಾಗ ಆ ಚಾನ್ಸ್? ಒಬ್ಬನ್ನ ಕೋಪ ಬರ್ಸೋದು ತುಂಬಾ ಈಸಿ, ಒಬ್ಬನ ಟಾಂಟ್ ಮಾಡೋದು ತುಂಬಾ ಈಸಿ, ಒಬ್ಬ ರಾಕ್ಷಸನ ತೆಗೆಯೋದು ತುಂಬಾ ಈಸಿ. ಆದರೆ ನಗ್ಸೋದಿದೆಯಲ್ಲ, ಅದರಷ್ಟು ತುಂಬಾ ಕಷ್ಟ ಯಾವುದೂ ಇಲ್ಲ. ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಸ್ಪಾಟಲ್ಲಿ ನಗ್ಸಕ್ಕಂತೂ ಆಗೋದೇ ಇಲ್ಲ. ಅದಕ್ಕೆ ನಾನು ತುಕಾಲಿ ಸಂತೋಷ್ ಅಣ್ಣಂಗೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಒಂದು ಟಾಸ್ಕ್ ಬರುತ್ತೆ, ನಾನು ಸಂತೋಷ್ ಅಣ್ಣಂಗೆ ನಿಂತ್ಕೊತೀನಿ. ಆ ಟೈಮಲ್ಲಿ ಜಗಳ ಆಗುತ್ತೆ, ನೀನೇನಕ್ಕೆ ನಿಂತಿದ್ಯಾ, ಕೈ ಬಿಟ್ಬಿಡು, ನೀನು ನನ್ನ ತಮ್ಮ ಇದ್ದಂಗೆ ಅಂತ ಇಶಾನಿ ಹೇಳ್ತಾಳೆ. ನಾನು ಒಂದೇ ಒಂದು ರೀಸನ್ಗೆ ನಿಂತಿರೋದು, ನಮ್ಮಪ್ಪ ಒಬ್ಬ ಕಾಮಿಡಿಯನ್ನು, ತುಂಬ ನಗ್ಸಿರೋ ಮನ್ಸುಗಳಿಗೆ ಅದರಲ್ಲಿ ನಮ್ಮಪ್ಪ ಒಬ್ಬರಿದ್ದಾರೆ. ಅದೇ ನಗ್ಸೋ ಮನಸ್ಸು ಸಂತು ಅಣ್ಣ. ಅದಕ್ಕೆ ನನಗೆ ಅವ್ರಿಗೆ ಹರ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಇದನ್ನು ಬಿಡೋಕ್ಕೆ ಇಷ್ಟಪಡಲ್ಲ. ನೀವು ಎಷ್ಟೇ ನನ್ನ ಟಾಂಟ್ ಮಾಡಿದ್ರು ನಾನು ಕೊನೆ ಗಂಟ ಎಷ್ಟಾಗುತ್ತೋ ಅಲ್ಲಿ ಗಂಟ ನಾನು ನಿಂತಿರ್ತೀನಿ ಅಂತ ಹೇಳ್ತೀನಲ್ಲ, ಆ ಥರ ತುಂಬ ಪ್ರೀತಿಸಿದ್ದಾರೆ ನಮ್ಮ ಅಪ್ಪನ್ನ. ಅದೇ ಜನ ಇವತ್ತು ನನ್ನೂ ಪ್ರೀತಿಸ್ತಿದ್ದಾರೆ, ನಗ್ಸಿದ್ದಾರೆ. ಆ ನಗು ತುಂಬ ಕಷ್ಟ ಅಂತ ಅನ್ಕೊತೀನಿ. ಅದಕ್ಕೊಂದಷ್ಟು ವರ್ಕ್ಶಾಪ್ಗಳು ಮಾಡ್ತೀವಿ ನಗ್ಸೋಕ್ಕೆ. ನೋಡೋಣ, ಅವರಷ್ಟೆಲ್ಲ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ, ಅಸಾಧ್ಯ. ಯಾರೇ ಬಂದರೂ ಇನ್ನೊಂದು ಕಾಪಿ ನಿಂತ್ಕೊತಾರೆ ಆ ಥರ ಹೇಳಿದ್ರು ಅದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಸ್ಕ್ರೀನಲ್ಲಿ ನಮ್ಮ ಅಪ್ಪ ನಿಂತಾಗ ಹಿಂಗೆ ಕಾಣಿಸೋರು. ಕೊನೆ ದಿವ್ಸಗಳಲ್ಲಿ ಪೊಗುರು ಅನ್ನೋ ಒಂದು ಸಿನಿಮಾದಲ್ಲಿ ಹಿಂಗೆ ಕಾಣಿಸಿದ್ರು, ನನಗೆ ಅದು ಇಷ್ಟನೇ ಆಗಿಲ್ಲ. ಯಾಕೆ ಅಂದರೆ ಹಿಂಗೆ ನಿಂತ್ಕೊಂಡಾಗಲೇ ಬುಲೆಟ್ ಅಂತ ಆ ಗತ್ತು, ಆ ಮಾತು, ಆ ಡೈಲಾಗು ಅದು ಬೇರೆ ಥರನೇ. ಅದನ್ನು ತುಂಬ ಮಿಸ್ ಮಾಡ್ಕೊತೀನಿ. ಇವಾಗಲೂ ಒಂದಷ್ಟು ಕಾಮಿಡಿ ಸೀನ್ಸ್ಗಳು ಬಂದರೆ ನಾನೇ ನೋಡ್ತಾನೆ ಇರ್ತೀನಿ, ನಗ್ತಾನೆ ಇರ್ತೀನಿ. ಒಂದಷ್ಟು ಎಲ್ಲ ಫೇವ್ರೇಟ್ಸ್ ಆಗಿರುತ್ತೆ ನನಗೆ. ಯಾಕಂದರೆ ಅಪ್ಪನ್ನ ಕಳ್ಕೊಂಡಾದ್ಮೇಲೆ ನೋಡೋದೇ ಒಂದು ಭಾಗ್ಯ ಅಂತ ಅನ್ಕೊಂತೀನಿ. ಯಾಕಂದರೆ ಆ್ಯಕ್ಟ್ರುಗಳು ಇರೋದು ಅದು ಒಂದೇ ನಮಗೆ. ನಾವು ಹೋದ್ರೂ ನಮ್ಗಳನ್ನ ಪ್ರತಿ ಸರಿ ನೆನಪಿಸ್ತಾ ಇರ್ತಾರೆ, ಜೀವಿಸ್ತಾ ಇರ್ತಾರೆ. ಅದು ಜನರು ಕೊಟ್ಟಿರೋ ಪ್ರೀತಿ, ಅದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋಣ. ಒಳ್ಳೇದಾಗಲಿ ಎಲ್ರಿಗೂ. ಸರ್ ಇದ್ದಾಗ್ಲೆಲ್ಲ ನಿಮ್ಮನ್ನ ನೆನೆಸ್ಕೊತಾ ಇರೋರು ಯಾವಾಗ್ಲೂ ಹಾರ್ಸ್ ರೈಡಿಂಗ್ ಕಲಿತಾ ಇದಾರೆ, ದರ್ಶನ್ ಸರ್ ತರ ಆಗ್ತಾರೆ, ಮಾತುಗಳು ಕೇಳ್ತಾನೆ ಇರ್ತೀವಿ. ಜೊತೆಗೆ ಒಂದು ಕಾಮಿಡಿ ಶೋಲು ನೀವು ಬಂದ್ ಮಾಸ್ ಡೈಲಾಗ್ ಒಂದು ಹೊಡೆದಿದ್ರಿ ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ಮಜಾ ಟಾಕೀಸ್ ಅಲ್ಲಿ. ಆ ತರದ ಸಿಚುವೇಶನ್ ನೆನ್ಪಿಸ್ಕೊಂಡಾಗ ಏನಾದ್ರೂ ಬುಲೆಟ್ ಪ್ರಕಾಶ್ ಸರ್ ಇಲ್ಲಿ ಇದ್ದಿದ್ರೆ
ನೀವಿಷ್ಟೊತ್ತಿಗೆ ದೊಡ್ಡದಾಗಿ ಲಾಂಚ್ ಆಗಿರ್ತಾ ಇದ್ರಿ, ಅಥವಾ ಈ ಮೂಮೆಂಟ್ ಅಲ್ಲಿ ನನ್ ಜೊತೆ ಇರ್ಬೇಕಾಗಿತ್ತು, ಅಥವಾ ಅವ್ರ ಫೋಟೋ ಮುಂದೆ ಹೋಗಾಡೋದು ಆ ತರ ಏನಾದ್ರು ಆಗುತ್ತಾ ನಿಮ್ಗೆ ಇವಾಗ್ಲೂ? ನಮ್ಮಪ್ಪ ಇದ್ದಿದ್ರೆ ಮೇ ಬಿ ನಾನು ಲಾಂಚ್ ಆಗ್ತಾ ಇರಲಿಲ್ಲ ಅಂತ ಅನ್ಕೊಂತೀನಿ ಇಷ್ಟು ಬೇಗ. ಓಕೆ. ಯಾಕಂದರೆ ಅವ್ರಿಗೆ ನನಗೆ 21 ವಯಸ್ಸು, ಇವತ್ತು ಒಂದು 25, 24, 25 ಈ ಒಂದು ರೇಂಜ್ಗೆ ನಾನು ಲಾಂಚ್ ಆಗಬೇಕು ಅಂತ. ಒಂದೇ ಲಾಂಚ್ ಆಗಿದ್ದು ವಿಷಯ ಏನು ಅಂತ ಹೇಳಿದ್ರೆ, ಇವತ್ತು ಸತ್ತರೆ ನಾಳೆ ಬೆಳಗ್ಗೆನೇ ಮರ್ತೋಗ್ತಾರಂತೆ. ಅದಕ್ಕೆ ಆ ಹೆಸರು ಯಾವತ್ತೂ ಜೀವಂತವಾಗಿರಬೇಕು, ಆ ಬ್ರ್ಯಾಂಡ್ ಓಡ್ತಾನೆ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಗುರು ಶಿಷ್ಯರು ಒಂದು ಸಿನಿಮಾ ಒಪ್ಕೊಂಡೆ. ಅಲ್ಲಿಂದ ಜನರು ಕೊಟ್ಟಿದ್ದು ತುಂಬ ದೊಡ್ಡ ಪ್ರೀತಿ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ದೊಡ್ಡ ಮಟ್ಟಕ್ಕೆ ಫುಲ್ಫಿಲ್ ಮಾಡಿದ್ರು ನನಗೆ. ನಮ್ಮಪ್ಪನ್ನ ನೋಡ್ದಂಗೆ ಅವ್ರ ಮುಖಗಳನ್ನ ನೋಡ್ದಂಗೆ ಅನಿಸ್ತು ನನಗೆ. ಇದು ಯಾವತ್ತಿಗೂ ಬಿಡೋದು ಬೇಡ ಗುರು, ಪ್ಲಸ್ ಆರ್ ಮೈನಸ್ ನಾವು ಓಡ್ತಾನೆ ಇರಬೇಕಿಲ್ಲಿ ಅನ್ನೋದು ಒಂದು ನನಗೆ ಒಂದು ಸ್ಪಿರಿಟ್ ಬಂತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಸಿದ್ರು, ಒಂದಷ್ಟು ಜನಗಳು ನನಗೋಸ್ಕರನೇ ಕಾಯ್ತಾಯಿದ್ರು, ಅಷ್ಟು ಟ್ಯಾಟುಗಳು ಹಾಕ್ಸ್ಕೊಂಡ್ರು. ತುಂಬ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಸಿಕ್ಕಿರೋದು ಪ್ರೀತಿ ತುಂಬ ರೇರ್ ಅಂತ ಅನ್ಕೊತೀನಿ. 1000 ಜನದಲ್ಲಿ ಒಬ್ಬರು ಅಂತ ಹೇಳ್ತಾರಲ್ಲ, ಅದು ನನಗೆ ಸಿಕ್ಕಿದೆ. ಅದನ್ನು ನಾನು ಉಳಿಸ್ಕೊಂಡು ಖಂಡಿತ ಹೋಗ್ತೀನಿ ಮುಂದಿನ ದಿವಸಗಳಲ್ಲಿ. ಅದೊಂದು ತುಂಬ ಬಿಟ್ಟೋಗಿರೋವಂಥ ಪ್ರೀತಿ ನಮ್ಮಪ್ಪ. ಅದನ್ನು ಆ ಪ್ರೀತಿನ ಹಂಗೆ ಹೇಳ್ಕೊಂಡು ನನ್ನ ಮನಸ್ಸಲ್ಲಿ ಹಾಕ್ಕೊಂಡು ಅದನ್ನು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಓಕೆ. ಯಾವಾಗಲಾದರೂ ಅಳು ಬಂದಾಗ ಕೂತಿರೋದಿದೆಯಾ, ಮಾತಾಡಿರೋದಿದೆಯಾ? ನನಗೆ ಯಾರು ತುಂಬ ಬೇಜಾರು ಅಂದಾಗ, ನನಗೆ ಯಾರು ತುಂಬ ಕನೆಕ್ಟ್ ಆಗಿರ್ತಾರೆ ಅವರು ನಾನು ಫಸ್ಟ್ ಕಾಲ್ ಮಾಡ್ತೀನಿ. ನನಗೆ ಅಳ್ಬೇಕು ಅನ್ಸಿದ್ರೆ ಆ ಕಾಲಲ್ಲಿದ್ದಾಗಲೇ ಅಳ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ. ಅವಾಗ ನನಗೆ ಇಲ್ಲೊಂದು ಕಡೆ ಮನಸ್ಸಲ್ಲಿರೋ ಭಾರ ಅನ್ನೋದು ಹೋಗುತ್ತೆ. ಇಲ್ಲಾಂದರೆ ಆ ಕುರುಗಿದ್ದಾಗ ನೈಟ್ ನನಗೆ ನಿದ್ದೆನೂ ಬರಲ್ಲ. 1 ಗಂಟೆ 2 ಗಂಟೆ 3 ಗಂಟೆ ಇದ್ದಿರೋ ದಿವಸಗಳು ಇದೆ. ಯಾವತ್ತೂ ನಾನು ಕುಗ್ಗಿಲ್ಲ, ಕುಗ್ಗೋದು ಇಲ್ಲ. ಯಾವುದೇ ಮಾತುಗಳಿಗೆ ಇಷ್ಟು ದಿನ ಬೇಜಾರಾಗಿದ್ದರೆ ಸಾರಿ, ಇನ್ನು ಮುಂದಿನ ದಿವಸಗಳಲ್ಲಿ ಬೇರೆ ಥರ ರಕ್ಷಕ್ ನೋಡ್ಬೋದು ನೀವು. ಒಳ್ಳೆಯದನ್ನು ಬಯಸಿ, ಒಳ್ಳೆಯದನ್ನು ಮಾತಾಡಿ. ಓಕೆ. ಕಣ್ಣು ಮುಚ್ಚಿದಾಗ ಎಲ್ಲರಿಗೂ ಯಾವುದಾದ್ರೂ ಒಂದು ಕನಸು ಬರುತ್ತಂತೆ. ನಾನು ಇನ್ನೊಂದು 10 ವರ್ಷದಲ್ಲಿ ಇದಾಗ್ಬಿಟ್ಟಿರ್ತೀನಿ, ಸ್ಟಾರೋ, ಒಬ್ಬ ರಿಪೋರ್ಟ್ರೋ, ಒಬ್ಬ ಶ್ರೀಮಂತನೋ, ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನೋ, ಏನೋ ಒಂದು ಆಗಿರ್ತಾರೆ. ನೀವು ಕಣ್ಣು ಮುಚ್ಚಿದಾಗ ನೀವೇನಾಗಿರ್ತೀರ? ಏನಾಗಿರ್ತೀರ ಇವತ್ತವರೆಗೂ ನಂಗೆ ಅದೆಲ್ಲ ನಾನು ಕನಸು ಅಂದ್ಕೊಂಡಿಲ್ಲ, ಏನೂ ಇಲ್ಲ. ಮನೆಗೆ ಒಂದು ಒಳ್ಳೆ ಮಗ ಆಗಬೇಕು, ಜನರಿಗೆ ಒಂದು ಒಳ್ಳೆ ಪ್ರೀತಿಸೋ ಮಗು ಅಂತ ಆಗಬೇಕು. ಮನೆಗೂ ಒಬ್ಬ ಮಗ ಈ ಥರ ಇರಬೇಕು ಅನ್ನೋದು ಅನ್ಸ್ಕೊಬೇಕು. ಅದು ನಾನು ಆಗಬೇಕು ಅನ್ನೋದು ಆಸೆ. ಅದೆಲ್ಲ ಒಂದು ಕಡೆ ಅರ್ಧ ಫುಲ್ಫಿಲ್ ಆಗಿದೆ ಅಂತ ಅನ್ಕೊತೀನಿ. ಒಂದಷ್ಟು ಜನ ಅಪಪ್ರಚಾರ ಮಾಡಿದವರು ಅವ್ರಿಗೂ ಒಂದು ದಿವಸ ಅನಿಸುತ್ತೆ, ರಕ್ಷಕ್ ತುಂಬ ಒಳ್ಳೆಯವನು ಗುರು, ನಾವೇ ತಪ್ಪು ಮಾಡಿಬಿಟ್ವಿ, ಅವ್ರ ಮೇಲೆ ನೆಗೆಟಿವ್ ಮಾಡಿ ಅನ್ನೋ ಒಂದು ದಿವಸ ಬರುತ್ತೆ. 100% ತೊಂದರೆ ಇಲ್ಲ. ಚೆನ್ನಾಗಿರಲಿ ಎಲ್ಲರೂ. ಬೀಟ್ ಪ್ಲಸ್ ಕರ್ನಾಟಕ.